ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಇಂದಿನ ವಿದ್ಯಾರ್ಥಿಗಳು ಶಾಲೆ ಹಾಗೂ ಮನೆಯಲ್ಲಿ ಸಸಿಗಳನ್ನು ನೆಡುವ ಮೂಲಕ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರ ನಿರ್ಮಾಣ ಮಾಡುವ ಜವಾಬ್ದಾರಿ ಹೊರಬೇಕು ಎಂದು ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಅಪರ ಸಿವಿಲ್ ನ್ಯಾಯಾಧೀಶರಾದ ಪುನೀತ್ ಬಿಆರ್ ಕರೆ ನೀಡಿದ್ದಾರೆ. ನಗರದ ಎಸ್ಜೆಎಂ ಶಾಲೆಯಲ್ಲಿ ಕಾನೂನು ಸೇವಾ ಸಮಿತಿ ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಪರಿಸರ ಕಾನೂನು ಸಾಕ್ಷರತೆ ಮತ್ತು ಸಮುದಾಯ ಸಂರಕ್ಷಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಪರಿಸರದ ಮೇಲೆ ಪ್ರತಿಯೊಬ್ಬರು ಅವಲಂಬಿತರಾಗಿದ್ದೇವೆ. ಪರಿಸರ ಸಂರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿಯಾಗಬೇಕು. ಈಗಿನಿಂದಲೇ ಪರಿಸರ ಸಂರಕ್ಷಣೆ ಮಾಡದಿದ್ದರೆ ಮುಂದಿನ ಪೀಳಿಗೆ ಗಾಳಿ ಮತ್ತು ನೀರನ್ನು ಹಣ ಕೊಟ್ಟು ಖರೀದಿಸಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಕೀಲರಾದ ಡಿ ಶಿಲ್ಪಾ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಶಾಲಾ ಆವರಣದಲ್ಲಿ ವಿದ್ಯಾರ್ಥಿಗಳೊಂದಿಗೆ ನ್ಯಾಯಾಧೀಶರು ಸಸಿ ನೆಡುವ ಮೂಲಕ ಪರಿಸರ ಜಾಗೃತಿ ಮೂಡಿಸಿದ್ದಾರೆ. ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಅಶ್ವಥ್ ನಾಯ್ಕ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್, ಶಿಕ್ಷಕಿ ನಾಗರತ್ನಮ್ಮ, ಬಸವರಾಜೇಶ್ವರಿ, ಶಿಲ್ಪಾ ಸೇರಿದಂತೆ ಶಾಲೆಯ ಶಿಕ್ಷಕರು ಹಾಗೂ ಮುಖ್ಯೋಪಾಧ್ಯಾಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಹಾಗಾಗಿ ನಾವು ಪರಿಸರನ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಆಗಿರೋದ್ರಿಂದ ಹಾಗಾಗಿ ಹೆಚ್ಚು ವಿದ್ಯಾರ್ಥಿಗಳ ಪಾತ್ರ ಅತಿ ಮುಖ್ಯವಾಗಿ ಇಲ್ಲಿ ಕಾಣಿಸ್ತದೆ. ಯಾಕಂದ್ರೆ ಅವರು ನಾಳೆನ ಮುಂದಿನ ಭವಿಷ್ಯದ ಪ್ರಜೆಗಳು ಅಂತ ಹೇಳ್ತಾ ಇರ್ತೀವಲ್ಲ, ಅದೇ ತರನೇ ನೀವು ಪರಿಸರವನ್ನು ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದೆ ಸರ್ಕಾರದಲ್ಲಿ. ಹಾಗಾಗಿ ನೀವು ಪರಿಸರವನ್ನು ರಕ್ಷಿಸುವ ಜವಾಬ್ದಾರಿ ಕೂಡ ಆಗಿದೆ. ನೋಡ್ತಾ ಇರ್ತೀರಾ, ನೀವು ಬೈಕಲ್ಲಿ ಹೋಗ್ತಾ ಇರ್ತೀರಾ, ಬುಲೆಟ್ ಬೈಕ್ ನೋಡಿದಿರ ತಾನೆ? ಅದರಲ್ಲಿ ಒಂದು ಸೌಂಡ್ ಬರುತ್ತೆ ಗೊತ್ತಾ? ಏನದು? ಡಬ್ ಅಂತ ಅನ್ನತ್ತೆ. ಅವಾಗ ಅದು ಏನ್ ಸೌಂಡ್ ಆಗುತ್ತೆ, ಅವಾಗ ಮಕ್ಕಳು ಓಡಾಡ್ತಾ ಇರ್ತಾರೆ. ಆ ಸೌಂಡ್ ಅಲ್ಲಿ ನಿಮ್ಗೆ ಎಷ್ಟು ಶಬ್ದ ಮಾಲಿನ್ಯ ಆಗುತ್ತೆ ಅನ್ನೋದು ಗೊತ್ತಾ? ಚಿಕ್ಕ ಮಕ್ಳು ಇರ್ತಾರೆ, ಅದು ಹಾಕ್ಸ್ಕೊಂತೀರಾ, ಡಬ್ ಅಂತ ಅನ್ನತ್ತೆ. ಅದು ಒಂದೇ ಸರಿ ಹೃದಯಕ್ಕೆ ಏನೋ ಆಯ್ತಲ್ಲ ಅನ್ನೋ ಅಷ್ಟು ಶಾಕ್ ಆಗಿ ಅಲ್ಲೇ ನಿಂತ್ಕೊಳ್ಳೋ ಅಷ್ಟು ಇದು ಇರುತ್ತೆ. ಆ ಥರ ಮಾಡಬೇಡ್ರಿ. ಮತ್ತೆ ನೀವು ರೋಡಲ್ಲಿ ಹೋಗ್ತಾ ಇರ್ತೀರಾ, ಕರೆಂಟ್ಗಳಲ್ಲಿ ಕರೆಂಟ್ಗೆ ಕಲ್ಲೊಡಿತಾ ಇರ್ತೀರಾ, ಗೊತ್ತಿದೆ ತಾನೇ ನಿಮಗೆ? ಕರೆಂಟ್ ಕಲ್ಲೊಡೆಯೋದು, ನೀನು ಫಸ್ಟ್ ಹೊಡಿತೀಯ, ನಾನು ಫಸ್ಟ್ ಹೊಡಿತೀನೋ ಅಂತ ಹೇಳ್ಬಿಟ್ಟು ಕರೆಂಟ್ ಕಲ್ಲೊಡಿತೀರಾ. ಆ ಥರ ಕೂಡ ನೀವು ಮಾಡಬಾರ್ದು. ಯಾಕಂದರೆ ಅಲ್ಲೇನಾದರೂ ಹುಳ ಉಪ್ಪರಿ ಆ ಥರ ಇದ್ದಾಗ